ಯಡಿಯೂರಪ್ಪ ಅವರ ಪುರ ಪ್ರವೇಶದ ಕುರಿತು ಬಿಜೆಪಿ ರಾಜ್ಯ ಒಬಿಸಿ ಮೋರ್ಚಾದ ಅಧ್ಯಕ್ಷ ರಘು ಕೌಟಿಲ್ಯ ಅವರು ಮಾಹಿತಿ ನೀಡಿದ್ದಾರೆ. ನಗರದ ಮುರುಘಾ ಮಠದ ಬಳಿಯ ಎಸ್ಡಿಎಂ ಶಾಲೆ ಬಳಿ ಪತ್ರಿಕಾಗೋಷ್ಠಿ ನಡೆಸಿದ ರಘು ಕೌಟಿಲ್ಯ ಅವರು ಮಾತನಾಡಿದ್ದು, ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಹಿನ್ನೆಲೆ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದು, ನಗರದ ಕನಕ ವೃತ್ತದ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದೇವೆ. ಇನ್ನು ಯಡಿಯೂರಪ್ಪ ಅವರು ತಮ್ಮ 50 ವರ್ಷಗಳ ರಾಜಕೀಯ ಜೀವನಕ್ಕೆ ಮುಡುಪಾಗಿಟ್ಟಿದ್ದು, ದಣಿವರಿಯದ ನಾಯಕರಾಗಿದ್ದಾರೆ. ಸಾಂಸ್ಕೃತಿಕವಾಗಿ ಮೈಸೂರು ದಸರಾವನ್ನು ನೆನಪಿಸುವ ಮಾದರಿಯಲ್ಲಿ ಜಂಬೂ ಸವಾರಿಯ ಮಾದರಿಯಲ್ಲಿ ನಾಳೆ ಸಂಜೆ ಮೆರವಣಿಗೆ ನಡೆಯಲಿದೆ. ಚಿತ್ರದುರ್ಗಕ್ಕೆ ಯಡಿಯೂರಪ್ಪ ಅವರ ಪುರ ಪ್ರವೇಶದ ಸಂದರ್ಭದಲ್ಲಿ ಕನಕ ವೃತ್ತದಲ್ಲಿ ಸಾಂಪ್ರದಾಯಿಕವಾಗಿ 1000ಕ್ಕೂ ಅಧಿಕ ಮಹಿಳೆಯರು ಕುಂಭವನ್ನು ಹೊತ್ತು ಸ್ವಾಗತ ಮಾಡಲಿದ್ದಾರೆ. 2,500 ರೈತರು ಯಡಿಯೂರಪ್ಪ ಅವರ ಧಾನ್ಯಗಳ ರಾಶಿಯಲ್ಲಿ ಕೂರಿಸಿ ಗೌರವವನ್ನು ನೀಡಲಿದ್ದು, ರಾಜ್ಯದ ನಾನಾ ಭಾಗದಿಂದ ಬಂದಂಥ ಸುಮಾರು 40ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಸಾಗಲಿದೆ. ವಿಶೇಷ ಆಕರ್ಷಣೆಯಂತೆ ಎಐ ತಂತ್ರಜ್ಞಾನ ಒಳಗೊಂಡ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗಲಿವೆ. ಯಡಿಯೂರಪ್ಪ ಅವರು ರಾಜಕೀಯಕ್ಕೆ ಹೇಗೆ ಬಂದಂಥ ದಾರಿಯಲ್ಲಿ ಕುರಿತು ಸ್ತಬ್ಧ ಚಿತ್ರಗಳ ಮೂಲಕ ತೋರಿಸಲಿದ್ದೇವೆ. ಇದು ಯಡಿಯೂರಪ್ಪ ಅವರು ಕೊಟ್ಟ ಯೋಜನೆಗಳ ಬಗ್ಗೆ, ಅವರ ಹೋರಾಟಗಳ ಬಗ್ಗೆ ಸ್ತಬ್ಧ ಚಿತ್ರಗಳು ಕಲಾವಿದರು ತೋರಿಸಲಿದ್ದಾರೆ. ಈ ರೀತಿಯ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕರ್ನಾಟಕದಲ್ಲಿಯೇ ಮೊದಲಾಗಿದೆ. ಇನ್ನು 500ಕ್ಕೂ ಹೆಚ್ಚು ರೈತರು ನೇಗಿಲುಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಸಾಗಲಿದ್ದು, ಚಿತ್ರದುರ್ಗ ಒನಕೆ ಓಬವ್ವನ ನಾಡಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಒನಕೆ ಹಿಡಿದು ಮೆರವಣಿಗೆಯಲ್ಲಿ ಸಾಗಲಿದ್ದು, ಸಾವಿರಾರು ಮಂದಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾಗಿ ರಘು ಕೌಟಿಲ್ಯ ಅವರು ಮಾಹಿತಿ ನೀಡಿದ್ದಾರೆ. ವಿಶೇಷ ಆಕರ್ಷಣೆ ಅಂತ ಹೇಳಿದರೆ, ಒಂದು ತಾಂತ್ರಿಕ ನೈಪುಣ್ಯತೆಯನ್ನು ಬಳಸಿ ಅದ್ಭುತವಾದ, ಇದೇ ಪ್ರಥಮ ಬಾರಿಗೆ ಎಐ ಚಿತ್ರವನ್ನು ಒಳಗೊಂಡಂಥ ಒಂದು ವಿಶಿಷ್ಟವಾದಂತಹ ಸ್ತಬ್ಧ ಚಿತ್ರಗಳು ನೀವು ನೋಡ್ತಾ ಇದ್ದೀರಿ. ಇದು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಸ್ತಬ್ಧ ಚಿತ್ರದ ವೈಶಿಷ್ಟ್ಯ ಏನಂತ ಹೇಳಿದರೆ, ಯಡಿಯೂರಪ್ಪನವರು ಬಾಲ್ಯದಿಂದ ಮತ್ತು ತಮ್ಮ ರಾಜಕೀಯ ಜೀವನದಿಂದ ಹೇಗೆ ಬಂದರೂ ಹಂತವಾಗಿ ಯಾವ ಬುಕ್ಕನಕೆರೆಯಲ್ಲಿ ಜನ್ಮವೆತ್ತಿ ಶಿಕಾರಿಪುರದಲ್ಲಿ ಸಾರ್ವಜನಿಕ ಬದುಕನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಎದುರಿಸಿದಂಥ ಕಷ್ಟ ಸಂಕಷ್ಟಗಳು ಮತ್ತು ಅವರು ಯಾವ ಸ್ಥಿತಿಯಲ್ಲಿ ಇದ್ದು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದರು ಅನ್ನುವಂಥ ಅನೇಕ ಘಟನೆಗಳನ್ನು ಈ ಒಂದು ಸ್ತಬ್ಧ ಚಿತ್ರ ಅಭಿವ್ಯಕ್ತಗೊಳಿಸಲಿದೆ. ಇದರ ಜೊತೆಗೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ಏನಿತ್ತು, ಅವರ ಯೋಜನೆಗಳೇನಿತ್ತು, ಜನಕಲ್ಯಾಣದ ಯೋಜನೆಗಳೇನಿತ್ತು, ಅದು ಭಾಗ್ಯಲಕ್ಷ್ಮಿ ಆಗ್ಬೋದು, ಕೃಷಿ ಬಡ್ಜೆಟ್ ಆಗ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದಾಗ್ಬೋದು, ನೀರಾವರಿ ಯೋಜನೆಗಳಾಗ್ಬೋದು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಆರೋಗ್ಯ ಕವಚ ಯೋಜನೆಗಳಾಗ್ಬೋದು, ಇಂಥ ಎಲ್ಲ ಯೋಜನೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಪ್ರತಿ ಸ್ತಬ್ಧ ಚಿತ್ರದಲ್ಲೂ ಕಲಾವಿದರುಗಳು ಇದ್ದು ಆ ಸಂದರ್ಭದ ಕೆಲವು ಅಣುಕು ಪ್ರದರ್ಶನಗಳನ್ನು ಮಾಡುವ ಮೂಲಕ ಯಡಿಯೂರಪ್ಪನವರ ಒಂದು ಚಿತ್ರಣವನ್ನು ಕಟ್ಟಿಕೊಡಲಿದ್ದಾರೆ. ಅವರು ಜೀತ ವಿಮುಕ್ತಿ ಮಾಡಿದ್ದು, ಅದಕ್ಕಾಗಿ ಹೋರಾಟ ಮಾಡಿದ್ದು, ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ದು ರೈತರಿಗೆ, ಮತ್ತು ಎಮರ್ಜೆನ್ಸಿಯಲ್ಲಿ ಅವರು ಒಂದು ಜೈಲುವಾಸವನ್ನು ಅನುಭವಿಸಿದಂಥ ಘಟನೆಗಳಾಗ್ಬೋದು. ಈ ರೀತಿಯಾದಂಥ ಅನೇಕ ಘಟನೆಗಳನ್ನು ಕಲಾವಿದರು ಇದರಲ್ಲಿ ಮಾಡ್ತಾರೆ. ಮತ್ತು ಭಾಳ ದೊಡ್ಡ ಮಟ್ಟದ ಒಂದು LED ಚಿತ್ರಣದಲ್ಲಿ ಯಡಿಯೂರಪ್ಪನವರ ಒಂದು ಹೋರಾಟದ ಏನು ಒಂದು ಎಐ ಬಳಸಿ ಮಾಡಿದ್ದೇವೆ, ಆ ಕೃತಕ ಬುದ್ಧಿಮತ್ತೆಯನ್ನು ವ್ಯಕ್ತ ಮಾಡಿ ಅದು ಕೂಡ ಇಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಬಹುಶಃ ಈ ರೀತಿಯ ಸ್ತಬ್ಧ ಚಿತ್ರ ಕರ್ನಾಟಕದಲ್ಲೇ ಇಂಥ ಒಂದು ಪ್ರಯೋಗ ಮೊದಲು. ಆ ರೀತಿಯದಾದಂಥ ಸ್ತಬ್ಧ ಚಿತ್ರಗಳು ಚಿತ್ರದುರ್ಗದ ಒಂದು ರಾಜಬೀದಿಗಳಲ್ಲಿ ಕಂಗೊಳಿಸಲಿದೆ. 500ಕ್ಕೂ ಹೆಚ್ಚು ರೈತರು ನೇಗಿಲುಗಳನ್ನು ಹಿಡಿದು ಪಥಸಂಚಲನದ ಮಾದರಿಯಲ್ಲಿ ಬರಲಿದ್ದಾರೆ. ಅವರ ಜೊತೆಗೆ ಸಾವಿರಾರು ರೈತರುಗಳು ವಿವಿಧ ಭಾಗಗಳಿಂದ ಆಯಾ ಭಾಗದ ಪ್ರದೇಶದ ವಸ್ತ್ರವನ್ನು ಧರಿಸಿ ಬರಲಿದ್ದಾರೆ. ಇದರ ಜೊತೆಗೆ ನಾರಿ ಶಕ್ತಿ ಒಂದನ್ನಂತಕ್ಕಂಥ ಒಂದು ಏನು ಮಹಿಳಾ ಮೀಸಲಾತಿಯನ್ನು ತರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರ ಆಶೋತ್ತರ ಏನಿತ್ತು, ಅದರೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಯಾವ ಗಂಡು ಮೆಟ್ಟಿನ ನೆಲ ಭಾರತದ ಇತಿಹಾಸದಲ್ಲಿ ಅಪರೂಪದಲ್ಲಿ ಅಪರೂಪ ಒಬ್ಬ ಸಾಮಾನ್ಯ ಸಿಪಾಯಿಯ ಮಹಿಳೆಯಾಗಿ ವೀರವನಿತೆಯಾದಂಥ ಒನಕೆ ಓಬವ್ವನನ್ನು ಪ್ರತಿನಿಧಿಸಿ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಒನಕೆ ಹಿಡಿದು ನಾರಿ ಶಕ್ತಿ ವಂದನ್ ಸಂದೇಶವನ್ನು ಒನಕೆ ಓಬವ್ವನ ರೂಪದಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ಅವರು ಕೂಡ ನಡೆದು ಬರ್ತಾ ಇದ್ದಾರೆ.